ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರೀಪಾದ್ ಪಾಟೀಲ್. RCB ಗೆದ್ದಿದ್ದು ಎಲ್ಲ ಕಡೆನೂ ಕೂಡ ಹಬ್ಬದ ವಾತಾವರಣ ಮನೆ ಮಾಡಿದೆ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ RCB ಅನ್ನೋ ಜಯ ಘೋಷಗಳು ಮೊಳಗಿದೆ. ಇನ್ನ ಚಾಂಪಿಯನ್ಸ್ ಸ್ವಾಗತಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಒಂದ್ ಕಡೆ ಕೇಕ್ ಕತ್ತರಿಸಿ, ಸಿಹಿ ಹಂಚಿ, ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ವಿಜಯ ಯಾತ್ರೆ ಕೂಡ ಇರುತ್ತೆ. ಮಧ್ಯಾಹ್ನ 1 ಗಂಟೆ 1:15 ಅಷ್ಟೊತ್ತಿಗೆ RCB ಟೀಮ್ ಬೆಂಗಳೂರಿಗೆ ಬರುತ್ತೆ. ಮೊದಲು ಸಿದ್ದರಾಮಯ್ಯ ಅವರ ಭೇಟಿ, ಬಳಿಕ ವಿಕ್ಟರಿ ಪರೇಡ್. ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಈ ವಿಜಯ ಯಾತ್ರೆ ಆರಂಭ ಆಗುತ್ತೆ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ. ಚಾಂಪಿಯನ್ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ರಾಜಧಾನಿಯ ಗಲ್ಲಿಯಲ್ಲೂ ಕೂಡ RCB ಹಬ್ಬದ ವಾತಾವರಣ ಇದೆ. ಕೇಕ್ ಕತ್ತರಿಸಿ, ಸಿಹಿ ಹಂಚಿ, ಪಟಾಕಿ ಸಿಡಿಸಿ ಸಂಭ್ರಮಿಸುವಂತಹ ಪರಿಯನ್ನ ನೆನ್ನೆಯಿಂದ ನಾವು ನೋಡ್ತಾ ಇದ್ದೀವಿ. ನೋಡಿ, IPL ಟ್ರೋಫಿಗೆ ಕ್ಷೀರಾಭಿಷೇಕ, ಹಾಲಿನಿಂದ ಅಭಿಷೇಕ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. RCB ವಿರಾಟ್ ಕೊಹ್ಲಿ ಅವರಿಗೆ ಕ್ಷೀರಾಭಿಷೇಕ, ಹಾಲಿನಿಂದ ಅಭಿಷೇಕ ಮಾಡುವ ಮೂಲಕ ತಮ್ಮ ಅಭಿಮಾನವನ್ನ ಈ ರೀತಿ ವ್ಯಕ್ತಪಡಿಸುವಂತಹ ಕೆಲಸ ಈಗ ಅಭಿಮಾನಿಗಳಿಂದ ಆಗ್ತಾ ಇದೆ. ಇಡೀ ಬೆಂಗಳೂರಿನಲ್ಲಿ ಇವತ್ತು ಸಂಭ್ರಮ ಸಡಗರ ಮನೆ ಮಾಡುತ್ತೆ. ಹಬ್ಬದ ವಾತಾವರಣ ಇರುತ್ತೆ. RCB ಟೀಮ್ ಅಹಮದಾಬಾದ್ನಿಂದ ಹೊರಟಿದೆ. ವಿಶೇಷ ವಿಮಾನದ ಮೂಲಕ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿರೋದು. ಮಧ್ಯಾಹ್ನ 1:00 HL ಏರ್ಪೋರ್ಟ್ಗೆ RCB ಟೀಮ್ ಆಗಮಿಸುತ್ತೆ. RCB ಟೀಮ್ ಈಗ ಅಹಮದಾಬಾದ್ನಿಂದ ಬೆಂಗಳೂರಿನತ್ತ ಹೊರಟಿದೆ. ಮಧ್ಯಾಹ್ನ 1:30 ಅಷ್ಟೊತ್ತಿಗೆ HL ಏರ್ಪೋರ್ಟ್ಗೆ RCB ತಂಡ ಬರಲಿಕ್ಕಿದೆ. ಈಗಾಗಲೇ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದೆ RCB. ಗೌರವ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ. ನಾನು ಕೂಡ ಸಂಪೂರ್ಣವಾದಂಥ ವಾಚ್ ಮಾಡಿದ್ದೀನಿ. ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸ್ತೇವೆ. ಅವರು ಆಗಮನ ಇದೆ, ಅದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನು ಮಾತುಕತೆ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಮಗೆ ತಿಳಿಸ್ತೀವಿ. ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಅದನ್ನೇ ಹೇಳ್ತಾ ಇದೀವಿ. ಇನ್ನು ಟೈಮಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು, ಏನು ಮಾಡಬೇಕು ಅದನ್ನೆಲ್ಲ ಕೂಡ ಚರ್ಚೆ ನಡೀತಾ ಇದೆ. ಸೊ ನಾನಿನ್ನ ಫೈನಲ್ ಪೊಲೀಸ್ ಕಮಿಷನರು, ಹೋಮ್ ಮಿನಿಸ್ಟರು ನಾವೆಲ್ಲ ಮಾತಾಡಬೇಕಾಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ಗೂ ತೊಂದರೆ ಆಗಬಾರ್ದು, ಅವ್ರ ಗೌರವನೂ ಸಿಗಬೇಕು. ಇದೆಲ್ಲ ಕೂಡ ಮಾಡ್ತಾ ಇದ್ವಿ. ಇವತ್ತೇನೆ ಸರ್, ಸದ್ಯದಲ್ಲೇ ನಿಮಗೆ ತಿಳಿಸ್ತೀವಿ. RCB ಅವರು ಆಲ್ರೆಡಿ ಹಾಕೊಂಡಿದ್ದಾರೆ ಸರ್ ಶೆಡ್ಯೂಲ್ 4 to 5 ಅಂತ. ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಅವ್ರು ಹಾಕೊಳ್ತಾರೆ, ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ. ಉತ್ಸಾಹದಿಂದ ಇರ್ತಾರೆ, ಉತ್ಸಾಹ ಇರ್ತದೆ.
ಯುವಕರು ಬಹಳ ಜನ ಬರ್ತಾರೆ, ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ? ನಾವೇ ಪೊಲೀಸೇ ಮಾಡ್ಬೇಕಲ್ಲ. ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ ಇದರ ಡೀಟೇಲ್ ಪ್ರೋಗ್ರಾಮ್ನ ಮಾಡ್ತಾರೆ. ಈಗ ನಾನು ಸ್ವಲ್ಪ ಕೋರ್ಟ್ಗೆ ಹೋಗ್ತಾ ಇದ್ದೀನಿ, ಕೂಡಲೇ ನಾನು ಬಂದ್ಬಿಡ್ತೀನಿ. ಕನಕಪುರದಲ್ಲಿ ಕೋರ್ಟ್ ಇದ್ದೀನಿ. ಗೌರವ ತಂದಿದ್ದಾರೆ, ಹೆಮ್ಮೆ ತಂದಿದ್ದಾರೆ. ಎಸ್, ನೋಡಿ ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ, ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಿ. RCB ತಂಡವನ್ನು ಬರಮಾಡಿಕೊಳ್ಳೋದಕ್ಕೆ ಸರ್ಕಾರವೂ ಕೂಡ ಸಿದ್ಧವಾಗಿದೆ. ಯಾವ ರೀತಿ ಅವರಿಗೆ ಸ್ವಾಗತಿಸಬೇಕು, ಏನೆಲ್ಲ ಸಿದ್ಧತೆ ಆಗಬೇಕು ಅನ್ನೋದನ್ನು ಈಗಾಗಲೇ DCM DK ಶಿವಕುಮಾರ್ ಸಾಹೇಬರು ಹೇಳ್ತಾ ಇದ್ರು. ಮತ್ತೊಂದು ಕಡೆ ಅವರ ಅಭಿಮಾನ ಯಾವ ಮಟ್ಟಿಗೆ ಇದೆ ನಿನ್ನೆಯಿಂದ ನಾವು ಗಮನಿಸ್ತಾ ಇದ್ದೀವಿ. ಜನ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ವೀರೇಶ್ ಮತ್ತು ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಳಗ್ಗೆಯಿಂದ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಏನೇನು ನಡೀತಾ ಇದೆ ಅಂತ ಹೇಳಿ. ಮೊದಲು ವೀರೇಶ್ ಅವ್ರನ್ನ ಮಾತಾಡ್ಸೋಣ, ಆಮೇಲೆ ಮಾದೇಶ್ ಹತ್ರ ಹೋಗ್ತೀನಿ. ವೀರೇಶ್, ತಾವೀಗ ಎಲ್ಲಿದ್ದೀರಿ? ಅಲ್ಲಿ ಯಾವ ರೀತಿಯ ಸಿದ್ಧತೆಗಳು ನಡೀತಾ ಇದೆ? ಅಭಿಮಾನಿಗಳು ಏನು ಹೇಳ್ತಾರೆ? ಓವರ್ ಟು ಯು. ಶ್ರೀಪಾದ್ ಪಾಟೀಲ್ ಪ್ರೆಸೆಂಟ್ ಈಗ KR ಮಾರ್ಕೆಟ್ ಅಲ್ಲಿ ಇದ್ರೆ ನೋಡ್ತಿರ್ಬೋದು ದೃಶ್ಯಗಳು ಸಹ. ಒಂದ್ ಕಡೆ ವಿರಾಟ್ ಕೊಹ್ಲಿ ಫೋಟೋ, ಮತ್ತೊಂದು ಕಡೆ RCB ಕಪ್, ಮತ್ತೊಂದು ಕಡೆ ಕೇಕ್ ಕಟ್ ಮಾಡಿದ್ದಾರೆ. ಈಗ ಹಾಲಿನ ಅಭಿಷೇಕ ಮಾಡಿದ್ದಾರೆ. ಒಂದ್ ಕಡೆ ಸೆಲೆಬ್ರೇಷನ್ ಜೋರಾಗಿದೆ. ಯಾಕಂದ್ರೆ ನಿನ್ನೆ ಹಿಂದೆ ದೇವಸ್ಥಾನ ಪೂಜಾ ಹೋಮ ಹವನ ಆಯ್ತು. ಇದೀಗ ಸೆಲೆಬ್ರೇಷನ್, ಯಾಕಂದ್ರೆ ಕಪ್ ನಮ್ದಾಗಿದೆ, ಹೀಗಾಗಿ ಸೆಲೆಬ್ರೇಷನ್ ಮಾಡ್ತಿದ್ರೆ. ಇದು KR ಮಾರ್ಕೆಟ್ ನ ದೃಶ್ಯ. ಕನ್ನಡಪರ ಸಂಘಟನೆಗಳು ಸೆಲೆಬ್ರೇಷನ್ ಮಾಡ್ತಿದ್ರೆ. ಇನ್ನೇನು ಕೆಲವೇ ಕ್ಷಣ ಅಹಮದಾಬಾದಿಂದ ನಮ್ಮ ತಂಡ ಬೆಂಗಳೂರಿಗೆ ಆಗಮಿಸುತ್ತೆ. ಅಲ್ಲಿ ಸಹ ದೊಡ್ಡ ಮಟ್ಟದಲ್ಲಿ ಅಭಿನಂದನೆ ಸಲ್ಲಿಸಲು ಮುಂದಾಗಿದ್ದಾರೆ ಈ ಒಂದು ಸಂಘಟನೆ. ಇಲ್ಲಿ ಮಾತಾಡಿಸ್ತೀನಿ, ಇಲ್ಲಿ ಮುಖಂಡರಿದ್ದಾರೆ. ಶಿವ ಸರ್, ಹೇಳಿ ಏನ್ ಹೇಳ್ತೀರಂತ? ಈ ಒಂದು ಕೇಕ್ ಕಟ್ ಮಾಡಿದ್ರ, ಅಲ್ಲಿನ ಅಭಿಷೇಕ ಮಾಡಿದ್ರ, ಕಪ್ ನಮ್ದಾಗಿದೆ, ಏನ್ ಹೇಳ್ತೀರಂತ? ಇವತ್ತು ವಿಶೇಷವಾಗಿ ಅನ್ನದಾನ ಇಟ್ಕೊಂಡಿದ್ದೇವೆ, ಕೇಕನ್ನು ಕಟ್ ಮಾಡಿದ್ದೇವೆ, ಹಾಲಿನ ಅಭಿಷೇಕ ಮಾಡಿದ್ದೇವೆ. ನಿನ್ನೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಮಾಡಿದ್ದು. ಅಂದರೆ ಹೂವಿನ ಅಲಂಕಾರ, ತೆಂಗಿನಕಾಯಿ ಹೊಡೆಯೋ ಮುಖಾಂತರ, ಕುಂಬಳಕಾಯಿ ಹೊಡೆಯೋ ಮುಖಾಂತರ, ನಿಂಬೆಹಣ್ಣು ಹೊಡೆಯೋ ಮುಖಾಂತರ ಅವಾಗೆ ಕಪ್ಪನ್ನು ಇಟ್ಕೊಂಡು ಹೇಳಿದ್ದು. ಕಪ್ಪು ನಮ್ಮ ಕೈಗೆ ಬಂದೇ ಬರುತ್ತೆ. ಆಟಗಾರರು ಬಹಳಷ್ಟು ವಿಜೃಂಭಣೆಯಿಂದ ಅದನ್ನು ವಿಜೃಂಭಣೆ ಮಾಡ್ತಾರೆ ಅಂತ ಹೇಳಿದ್ದು. ಅದೇ ರೀತಿ ಆಂಜನೇಯ ಅಂದರೆ ಬಹಳ ವಿಶೇಷ. ಶ್ರೀರಾಮನ್ನೇ ಕಾಪಾಡಿದಂಥ ಆಂಜನೇಯ ಇವತ್ತು ನಮ್ಮ ಆಟಗಾರರು ಜೊತೆ ನಿಂತು ಇವತ್ತು ಒಂದು ದೊಡ್ಡ ಯಶಸ್ಸಿಗೆ ಕಾರಣ ಆಗಿದೆ. 18 ವರ್ಷಗಳ ಕಾಲ ನಾವು ಕಾದಿದ್ದು, ಈ ಸಂಭ್ರಮಾಚರಣೆ ಕಾಯ್ತಾ ಇದ್ದು, ಇಡೀ ಕರ್ನಾಟಕ ಕಾಯ್ತಾ ಇದೆ. 3:30 ಗಂಟೆಗೆ ವಿಧಾನಸೌಧದ ಮುಂದೆ ನಡೆಯುತ್ತೆ, ಅಲ್ಲೂ ಕೂಡ ನಾವು ಮಾಡ್ತೇವೆ. ಸೆಲೆಬ್ರೇಷನ್ ಮಾಡ್ತಾರೆ, ಅಲ್ಲೂ ಕೇಕ್ ಕಟ್ ಮಾಡ್ತಾರೆ. ಅಲ್ಲೂ ಕೇಕ್ ಕಟ್ ಮಾಡಿ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ವಿಧಾನಸೌಧದ ಮುಂದೆನೂ ಕೇಕ್ ಕಟ್ ಮಾಡಿ ಆ ಆಟಗಾರರ ಜೊತೆಯಲ್ಲಿ ನಾವು ನಿಲ್ತೇವೆ. ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಿದೆ. 18 ವರ್ಷಗಳ ಕಾಲ ಈ ಕಪ್ ನಮ್ದಾಗಬೇಕಿತ್ತು ಅಂತ ಹೇಳಿ ಕಾಯ್ತಾ ಇದ್ದು, ಇವತ್ತಾಗಿದೆ. ವಿರಾಟ್ ಕೊಹ್ಲಿ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ. 18 ಅವರ ಜೆರ್ಸಿ ನಂಬರ್ ಇವತ್ತು ಕಪ್ಪು ಬಂದಿದೆ. ನಾವು ಇಡೀ